12ನೇ ಶತಮಾನದಲ್ಲಿ ವಚನಕಾರರ ನಿಜವಾದ ಅಂತರಂಗದ ಒಳತೋಟಿಗಳು ಏನು, ಅಕ್ರಮಾದೇವಿ ಹೇಗೆ ಹೇಗೆ ಹುಡುಕಾಟವನ್ನು ಮಾಡಿ ಅದೇ ತರಹದ ಹುಡುಕಾಟವನ್ನು ಬಸವಣ್ಣನೂ ಮಾಡಿದ್ದಾನೆ ಅಲ್ಲಂತೂ ಇದು ಸಾಮಾನ್ಯವಾದಲ್ಲ. ಈ ಕಾದಂಬರಿಯ ಮೊದಲ 2 ಪುಟವನ್ನು ಓದಿದ ಮೇಲೆ ಇಡೀ ಕಾದಂಬರಿ ತನ್ನಿಂದ ತಾನಾಗಿ ಓದಿಸಿಕೊಂಡು ಹೋಯಿತು. ಅಂದ್ರೆ ನಾನು ಈ ಕಾದಂಬರಿಯ ಮೊದಲು 2 ಪುಟವನ್ನು ಓದಿದೆ, ಅನಂತರ ಈ ಕಾದಂಬರಿ ತನ್ನಿಂದ ತಾನಾಗಿ ಮುಂದುವರಿತಾ ಹೋದದ್ದು ಹೇಗೆ ಅನ್ನುವಂಥ ಒಂದು ಅಚ್ಚರಿ ನನಗೆ ಮೊದಲಿಗೆ ಉಂಟಾಯಿತು. ಕನ್ನಡದಲ್ಲಿ ಬಹಳ ಅಪರೂಪಕ್ಕೆ ಬಂದಂತಹ ಕಾದಂಬರಿಗಳಲ್ಲಿ ಇದು ಒಂದು ಅಂತ ನನ್ನ ತಿಳುವಳಿಕೆ. ಯಾಕೆ ನಾನು ಈ ಕಾದಂಬರಿಯ ಬಗ್ಗೆ ಈ ತರಹದ ಒಂದು ಅಚ್ಚರಿಯನ್ನ ಪಡ್ಕೊಂಡೆ ಅನ್ನುವುದು ಮಾತ್ರ ನನ್ನ ಮುಂದಿನ ಸವಾಲು. ವಾಸ್ತವವಾಗಿ ಇವತ್ತು ಅಂದ್ರೆ ಬ್ರಿಟಿಷರು ಬಂದು ಹೋದ ಅನಂತರದ 2ನೇ ತಲೆಮಾರಿನ ಲೇಖಕರು ನಾವು ಯಾರಿದ್ದೀವಿ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಅರ್ಥದಲ್ಲಿ ಬೇರೆ ಬೇರೆ ತರಹದ ಒಂದು ಹುಡುಕಾಟಗಳನ್ನ ನಾವು ಮಾಡ್ತಾನೆ ಇದ್ದೀವಿ. ಅದು ಸಂಸ್ಕೃತಿಯ ಹುಡುಕಾಟ ಇರ್ಬೋದು, ಅಥವಾ ಅದು ನಮ್ಮ ನೆನಪಿನ ಹುಡುಕಾಟ ಇರ್ಬೋದು, ಅಥವಾ ನಾವು ಇನ್ನೇನನ್ನು ಮಾಡಬೇಕು ಅನ್ನುವಂಥ ಒಂದು ಹುಡುಕಾಟ. ಈ ಹುಡುಕಾಟಗಳನ್ನು ನಾವು ನಿರಂತರವಾಗಿ ಕಳೆದ 10 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ವೈಯಕ್ತಿಕ ನೆನಪುಗಳ ಹುಡುಕಾಟಗಳಿವೆ, ಸಮೂಹ ಪ್ರಜ್ಞೆಯ ಹುಡುಕಾಟಗಳಿವೆ, ಹಾಗೆ ಒಂದು ಚರಿತ್ರೆಯ ಹುಡುಕಾಟಗಳು ಕೂಡ ಇದೆ. ಪ್ರಾಯಶಃ ಆಧುನಿಕ ನಮ್ಮ ವೈಚಾರಿಕ ಚಿಂತನೆ ಆದ್ದರಿಂದಲೇ ಅತ್ಯಂತ ವಿಸ್ತಾರವಾಗಿ ಬೆಳೆಯುವುದಕ್ಕೆ ಒಂದು ಅವಕಾಶವನ್ನ ಕನ್ನಡ ಸಾಹಿತ್ಯ ಇವತ್ತು ತಿಳ್ಕೊಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಇವತ್ತು ಕನ್ನಡದ ಯಾವುದೇ ಒಬ್ಬ ಲೇಖಕನನ್ನು ಓದ್ತಾ ಇರುವಾಗ, ಒಬ್ಬ ಕವಿಯನ್ನು ನಾನು ಓದ್ತಾ ಇದ್ದೀನಿ, ಅದು ಒಬ್ಬ ಕಥೆಗಾರನನ್ನು ನಾನು ಓದ್ತಾ ಇದ್ದೀನಿ ಅಂತ ನನಗೆ ಅನ್ನಿಸುವುದೇ ಇಲ್ಲ. ಅದರ ಬದಲಿಗೆ ನನಗೆ ಏನು ಅನ್ನಿಸುತ್ತೆ ಅಂದರೆ, ಒಂದು ಕಾದಂಬರಿಯನ್ನ, ಒಂದು ಕಥೆಯನ್ನ ಓದ್ತಾ ಇರುವಾಗ ನಮ್ಮ ಜೀವನದ ಒಂದು ಚರಿತ್ರೆಯ ಭಾಗವನ್ನು ನಾನು ಓದ್ತಾ ಇದ್ದೀನಿ ಅಂತ ಅನ್ನಿಸುತ್ತೆ. ಈ ತರಹದ ಒಂದು ಅನಿಸಿಕೆ ನಮಗೆ ಕಳೆದ 10-15 ವರ್ಷಗಳಲ್ಲಿ ಯಾಕೆ ಬರ್ತಾ ಇದೆ ಅನ್ನೋದು ನನ್ನ ಮುಂದೆ ಬಹಳ ಮುಖ್ಯವಾದಂಥ. ಚರಿತ್ರೆಗೆ ಮತ್ತು ಸಾಹಿತ್ಯಕ್ಕೆ ಇರುವಂತಹ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತ ಏನಿದೆ, ಈ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಅದು ಇವಾಗ ಉಪಯೋಗಕ್ಕೆ ಬರೋಲ್ಲ. ನನ್ನ ಪ್ರಕಾರ ಯಾಕೆ ಉಪಯೋಗಕ್ಕೆ ಬರೋಲ್ಲ ಅಂದ್ರೆ, ನಾವು ಅದನ್ನ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡಿದ್ದರಿಂದಲೇ ನಮ್ಗೆ ಏನಾಯಿತು ಅಂತಂದ್ರೆ, ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿಜ್ಞಾನವನ್ನು ಓದ್ತಾ ಇರುವ ವಿದ್ಯಾರ್ಥಿಗಳು ವಿಜ್ಞಾನವನ್ನು ಮಾತ್ರ ಓದ್ತಾ ಇರ್ತಾರೆ, ಚರಿತ್ರೆಯನ್ನು ಓದ್ತಾ ಇರುವವರು ಬರೀ ಚರಿತ್ರೆಯನ್ನು ಮಾತ್ರ ಓದ್ತಾರೆ, ಸಾಹಿತ್ಯವನ್ನು ಓದ್ತಾ ಇರುವ ವಿದ್ಯಾರ್ಥಿಗಳು ಬರೀ ಸಾಹಿತ್ಯವನ್ನು ಮಾತ್ರ ಓದ್ತಾ ಇರ್ತಾರೆ. ಇದರಿಂದ ಏನಾಗ್ಬಿಡ್ತು ಅಂತಂದ್ರೆ, ನಮ್ಮಲ್ಲಿ ಚರಿತ್ರೆಯ ವಿದ್ಯಾರ್ಥಿಗಳಿಗೆ ಮತ್ತು ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಮಧ್ಯದಲ್ಲಿ ಒಂದು ಸಂವಹನದ ತೊಡಕು ಉಂಟಾಗಿದೆ. ಇವರು ಮಾತಾಡ್ತಾನೆ, ಸಾಹಿತ್ಯದ ವಿದ್ಯಾರ್ಥಿ ಚರಿತ್ರೆಯ ಬಗ್ಗೆ ಮಾತಾಡಲ್ಲ, ಚರಿತ್ರೆಯ ವಿದ್ಯಾರ್ಥಿ ಸಾಹಿತ್ಯದ ಬಗ್ಗೆ ಮಾತಾಡ. ಈ ತೊಡಕುಗಳು ಏನಿದೆ, ಈ ತೊಡಕುಗಳಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ನಾವು ಸಾಹಿತ್ಯವನ್ನು ಮತ್ತು ಚರಿತ್ರೆಯನ್ನು ಜೊತೆಯಾಗಿ ನಾವು ಗ್ರಹಿಸಬೇಕಾದಾಗ, ಹೀಗೆ ಗ್ರಹಿಸುವುದಕ್ಕೆ ನಮಗೆ ಇರುವಂತಹ ದಾರಿಗಳು ಯಾವುದು, ಇದನ್ನು ನಾನು ಎಲ್ಲಿಂದ ಹುಡುಕ್ತಾ ಇದ್ದೀನಿ ಅಂತ ಅನ್ನಿಸಿದಾಗ ನಾನು ಈ ಕಾದಂಬರಿ ಓದಿದೆ. ನನಗೆ ಆಕ್ಚುಲಿ ಕಳೆದ 1-2 ವರ್ಷಗಳಿಂದ ಇದೊಂದು ಸಮಸ್ಯೆ ಇದೆ ನಮ್ಮಂತ. ಏನು ಅಂತಂದ್ರೆ, ಸಾಹಿತ್ಯ ಪಠ್ಯವನ್ನು ಸಾಹಿತ್ಯ ಪಠ್ಯವಾಗಿ ಮಾತ್ರವೇ ಓದಬೇಕೆ, ಅಥವಾ ಅದನ್ನು ಒಂದು ಸಾಂಸ್ಕೃತಿಕ ಮತ್ತು ಚರಿತ್ರೆಯ ಒಂದು ಪಠ್ಯವನ್ನಾಗಿ ಮಾತ್ರ ಓದಬೇಕು. ನಾವು ಮುಂದಿರುವಂತ ಬಹಳ ದೊಡ್ಡ ಒಂದು ಚಾಲೆಂಜ್. ನನಗೆ ಈ ಪುಸ್ತಕವನ್ನು, ಈ ಕಾದಂಬರಿ, ಮೇಡಮ್ ಬರೆದ ಕಾದಂಬರಿಯನ್ನು ಓದಿದಾಗ ಮೊದಲ 10 ಪುಟ ಮಾತ್ರ ವರ್ತಮಾನದ ಚರಿತ್ರೆಯನ್ನು ಹೇಳ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಆ ನಂತರ ಇದ್ದಕ್ಕಿದ್ದ ಹಾಗೆಯೇ ನಾವು 12ನೇ ಶತಮಾನಕ್ಕೆ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನಾನು ಕೂಡ ಡಿಗ್ರಿಯಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಹಿಸ್ಟ್ರಿಯನ್ನು ಓದ್ಬಿಟ್ಟು ಕನ್ನಡವನ್ನು ಓದ್ಬಿಟ್ಟು ಆಮೇಲೆ ನಾನು ಕನ್ನಡ ಎಂ.ಎ. ಮಾಡಿದೆ.
ನನಗೆ ಹಿಸ್ಟ್ರಿ ತರಗತಿಗಳಲ್ಲಿ ಯಾರೂ ಕೂಡ ವಚನ ಸಾಹಿತ್ಯದ ಬಗ್ಗೆ ಪಾಠವನ್ನು ಮಾಡಿದವರು ಇಲ್ಲ. 12ನೇ ಶತಮಾನದಲ್ಲಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾರು ಹೇಳಲೇ ಇಲ್ಲ. ನನಗೆ ಅದು ಎಷ್ಟು ದೊಡ್ಡ ಒಂದು ಸಮಸ್ಯೆ ಆಗ್ಬಿಡ್ತು ಅಂತಂದ್ರೆ, 12ನೇ ಶತಮಾನದ ಒಂದು ಚರಿತ್ರೆಯನ್ನ ನಾವು ಇವತ್ತು ಕಟ್ಟಿಕೊಳ್ಳೋದಿದ್ರೆ ಹೇಗೆ ಕಟ್ಕೋಬಹುದು? ನನಗೆ ಅದಕ್ಕೆ ಬೇರೆ ವೈಚಾರಿಕ ಆಕೃತಿಗಳು ಬೇಕು. ಆ ವೈಚಾರಿಕ ಆಕೃತಿಗಳನ್ನು ಹುಡುಕುವಾಗ ನನಗೆ ಎಲ್ಲವೂ ಬೇಕಾಗುತ್ತೆ. ಎಲ್ಲವೂ ಅಂತಂದ್ರೆ ನಾನು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವುದಕ್ಕೆ ನನಗೆ ಬರೀ ವಚನಗಳು ಸಾಕಾಗಲಿಲ್ಲ. ಅಕ್ಕನ ವಚನಗಳನ್ನು ಮಾತ್ರ ಓದಿಸ್ಕೊಂಡು ನಾನು ವಚನ ಸಾಹಿತ್ಯದ ಚರಿತ್ರೆ ಹೀಗೆ ಅಂತ ಹೇಳುವುದು ನನಗೆ ಅಸಾಧ್ಯ. ನನಗೇನು ಮಾಡ್ಬಿಟ್ಟೆ ಅವಾಗ? ನನಗೆ ಆವಾಗ ತಕ್ಷಣಕ್ಕೆ ಸಿಕ್ಕಿದ್ದು ತಲೆದಂಡದಂತೂ ಒಂದು ಈ ತಲೆದಂಡ ಒಂದು ಕೃತಿ ನನಗೆ ಚರಿತ್ರೆಯನ್ನು ಈಗಲೂ ನೋಡಬಹುದಲ್ಲ ಅಂತ. ಅದಾದ ತುಂಬಾ ವರ್ಷಗಳ ಗ್ಯಾಪಿನ ಅನಂತರ ನಾನು ಇದನ್ನ ಬಹಳ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೆ. ತುಂಬಾ ವರ್ಷಗಳ ಗ್ಯಾಪಿನ ನಂತರ ಮೇಡಮ್ ಅವರು ಈ ಕಾದಂಬರಿಯನ್ನು ಬರ್ತಾರೆ. ಅಂದ್ರೆ ತಲೆದಂಡ ಬಂದು ಹೋಗಿ ಎಷ್ಟೋ ವರ್ಷಗಳಾದ ಮೇಲೆ 12ನೇ ಶತಮಾನದ ಒಂದು ಚರಿತ್ರೆಯನ್ನ ಒಂದು ಕಾದಂಬರಿಯನ್ನಾಗಿ ನೋಡುವ ಕ್ರಮದ ಬಗೆಯನ್ನ ಅನುಪಮಾ ಮೇಡಮ್ ಅವರು ಇಲ್ಲಿ ಕಟ್ಟಿಕೊಡ್ತಾರೆ. ಅದು ನನಗೆ ಬಹಳ ಇಷ್ಟವಾದಂಥ ಒಂದು ದಾರಿ. ಯಾಕಂದ್ರೆ ನಾನು ಚರಿತ್ರೆಯನ್ನ ಮತ್ತು ಸಾಹಿತ್ಯವನ್ನು ವಿಭಾಗ ಮಾಡಲಾರೆ. ನನಗೆ ಈ ಕೃತಿ ಇದೆಯಲ್ಲ, ಈ ಕೃತಿ ಇದು ಒಂದು ಸಾಂಸ್ಕೃತಿಕ ಪಠ್ಯ ಅಂತ ನನಗೆ ಅನ್ನಿಸ್ತು. ಸಾಂಸ್ಕೃತಿಕ ಪಠ್ಯ ಅಂತ ನನಗೆ ಅನ್ನಿಸಿದ್ರೆ ನಾನು ಏನ್ ಮಾಡಿದೆ ಅಂತಂದ್ರೆ, ನಾನು ಸುಮ್ಮನೆ ಓದ್ತಾ ಹೋದೆ. ನನಗೆ ಇಲ್ಲಿ ಭಾಷಣ ಮಾಡಬೇಕು ಅಂತ ನಾನು ಓದ್ಲಿಲ್ಲ. ನಾವು ಈ ಭಾಷಣ ಮಾಡಬೇಕು ಅಂತ ಓದಕ್ಕೆ ಶುರು ಮಾಡಿಬಿಟ್ರೆ ಬಹಳ ಇಕ್ಕಟ್ಟಾಗುತ್ತೆ. ಈಗ ಏನ್ ಇಕ್ಕಟ್ಟಾಗ್ಬಿಡುತ್ತೆ ಅಂದ್ರೆ, ಭಾಷಣಕ್ಕೆ ನಾವು ಪ್ರಿಪೇರ್ ಆಗೋದ್ರಲ್ಲಿ ಕಾದಂಬರಿ ಓದೋದೇ ಮಾತು. ಹಾಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ, ಅದನ್ನ ಸುಮ್ಮನೆ ಕಾದಂಬರಿಗೆ ಓದ್ತಾ ಹೋಗ್ತೀನಿ, ಆಮೇಲೆ ಭಾಷಣದ ಸಂಗತಿ ಆಮೇಲೆ ನೋಡೋಣ ಅಂತ ನಾನು ಸುಮ್ಮನೆ ಓದ್ತಾ ಹೋದೆ. ನಾನು ಓದ್ತಾ ಹೋದೆ ಅನ್ನೋದಕ್ಕಿಂತ ಓದಿಸ್ಕೊಂಡು ಹೋಯಿತು ಅಂತ ಹೇಳೋದು ಹೆಚ್ಚು ಒಳ್ಳೆಯ ಮಾತು. ಯಾಕೆಂದ್ರೆ ಅದು ಓದಿಸ್ಕೊಂಡು ಹೋಗುತ್ತೆ. ಈ ಕಾದಂಬರಿ ಇದೆಯಲ್ಲ, ಈ ಕಾದಂಬರಿ ಓದಿಸ್ಕೊಂಡು ಹೋಗುತ್ತೆ. ಎಷ್ಟು ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅಂದ್ರೆ, ನಾವು ಇದ್ದಕ್ಕಿದ್ದಾಗ 12ನೇ ಶತಮಾನದ ಚರಿತ್ರೆ ಒಳಗಡೆ ಪ್ರವೇಶ ಮಾಡ್ತೀವಿ. ನನಗೆ ಅಕ್ಕನ ವಚನಗಳಲ್ಲಿ ಅಕ್ಕ ಸರಿಯಾಗಿ ಸಿಕ್ಕಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊ. ಅಕ್ಕನ ವಚನಗಳಲ್ಲಿ ಅಕ್ಕನ ನಿಜವಾದ ಸ್ವರೂಪ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಅಕ್ಕನ ವಚನಗಳ ಬಗ್ಗೆ ತುಂಬಾ ಜನ ಸಂಶೋಧನೆಯನ್ನು ಮಾಡಿದ್ದಾರೆ. ಬಹಳಷ್ಟು ಜನ ವಚನ ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತೀನಿ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನನ್ಗೇನೋ ಒಂದು ತೊಡಕು ಇದೆ ಅಂತ ಅನ್ನಿಸ್ತಾ ಇತ್ತು. ಏನು ತೊಡಕಿದೆ ಅಂತ ಅನ್ನಿಸ್ತಾ ಇತ್ತು ಅಂದ್ರೆ, ಈ ಸಂಶೋಧನೆಯಲ್ಲಿ ಬಹಳ ದೊಡ್ಡ ಒಂದು ಸಮಸ್ಯೆ ಇದೆ. ಇದು ಎಲ್ಲ ಸಂಶೋಧನೆಗಳಲ್ಲೂ ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂದ್ರೆ, ಈ ಸಂಶೋಧನೆ ಮಾಡೋರು ಇದ್ದಾರೆ, ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಪ್ರಮೇಯವನ್ನು ರಚನೆ ಮಾಡಿ ಅದಕ್ಕೆ ಸರಿಯಾಗಿ ಸಂಶೋಧನೆಯ ಪ್ರಬಂಧವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ನಮಗೆ ಈ ವಚನ ಚಳುವಳಿಯ ಹಿಸ್ಟ್ರಿ ಸಿಗುತ್ತೆ, ಸಂಸ್ಕೃತಿಯ ಚರಿತ್ರೆ ಸಿಗುತ್ತೆ, ಕರೆಕ್ಟ್. ಆದ್ರೆ ನನ್ನ ಪ್ರಾಬ್ಲಮ್ ಏನು ಅಂದ್ರೆ ಅದಲ್ಲ. ಸಾಹಿತ್ಯ ವಿದ್ಯಾರ್ಥಿಯಾಗಿ ನನಗೆ ಅದು ಮುಖ್ಯ. ನನಗೆ ಇನ್ನೊಂದು ಸಮಸ್ಯೆ ಇದೆಯಲ್ಲ, ಏನು ಅಂತಂದ್ರೆ, ಅಕ್ಕನ ವಚನಗಳನ್ನು ಓದ್ತಾ ಇರುವಾಗೆ ಆ ಅಕ್ಕ ಆ ವಚನಗಳನ್ನು ಯಾವ ಮನೋಸ್ಥಿತಿಯಲ್ಲಿ ಬರೆದಿರುವುದು ನನಗೆ ಸ್ವಲ್ಪ ಸಮಸ್ಯೆ ಆಯ್ತು. ಹುಡುಕದ ಸಮಸ್ಯೆ ಆಯ್ತು ಅಂದ್ರೆ, ತುಂಬಾ ದೊಡ್ಡ ವಿದ್ವಾಂಸರೆಲ್ಲ ಬರೆದಿದ್ದಾರೆ ಇದ್ರ ಬಗ್ಗೆ. ಏನು ವಚನ ಸಾಹಿತ್ಯದ ಬಗ್ಗೆ ಇದೆಯಲ್ಲ, ಬಹಳ ದೊಡ್ಡ ವಿದ್ವಾಂಸರೆಲ್ಲ ಬರ್ತಾರೆ. ಬಹಳ ದೊಡ್ಡ ವಿದ್ವಾಂಸರೆಲ್ಲ ಬಹಳ ಬರೆದಿದ್ದಾರೆ. ನನಗೆ ಅದನ್ನು ಓದ್ತಾ ಇರುವಾಗೆಲ್ಲ ಕೆಲವೊಮ್ಮೆ ಅದು ಶಿಕ್ಷ ವೇದಾಂತದ ಹಾಗೆಯೂ ಅನಿಸಿದ್ದಿದೆ. ಏನು ಅಂತಂದ್ರೆ, ಅಕ್ಕಮಹಾದೇವಿ ಹಾಗಾಯ್ತು ಹೀಗಾಯ್ತು ಅಂತಂದು ಕೊನೆಗೆ ವಚನಗಳನ್ನ ಕ್ರೋಢೀಕರಿಸಿಕೊಟ್ಟು ನನಗೆ ಅಷ್ಟು ಸಾಕು ಅಂತ ಅನ್ನಿಸ್ಲಿಲ್ಲ. ಈ ಕಾದಂಬರಿ ಏನ್ ಮಾಡುತ್ತೆ ಅಂದ್ರೆ,
ನಮ್ಮ ಎದುರುಗಡೆ ಈ ತರದ ಪ್ರಶ್ನೆಗಳಿದೆಯಲ್ಲ, ಏನು ಅಕ್ಕ ಮಹಾದೇವಿ ಆ ಸಂದರ್ಭದಲ್ಲಿ ಹೇಗೆ ವರ್ತನೆಯನ್ನ ಮಾಡಿ 12ನೇ ಶತಮಾನದಲ್ಲಿ ವಚನಕಾರರ ನಿಜವಾದ ಅಂತರಂಗದ ಒಳತೋಟಿಗಳು ಏನು? ಪ್ರತಿ ಮೇಡಮ್ ಇದ್ದಾರೆ, ಒಂದು ಮಾತನ್ನು ಹೇಳ್ಬೋದು. ಏನು ಅಂತಂದ್ರೆ, ಒಂದು ಅತ್ಯುತ್ತಮವಾದಂತ ಒಂದು ಕಾದಂಬರಿ ಇದೆಯಲ್ಲ, ಅತ್ಯುತ್ತಮವಾದಂತ ಒಂದು ಕಾದಂಬರಿ ಅದು ನಿಜವಾಗಿಯೂ ಪಾತ್ರದ ಮನೋಶಾಸ್ತ್ರವನ್ನು ಹೇಳ್ತಾ ಇದೆ, ವರ್ತನೆಯನ್ನು ಹೇಳ್ತಾ ಇದೆ. ಚರಿತ್ರೆ ಬೆಳೆಯುವುದು ಹಾಗೆ, ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ನಾವು ಹಾಗೆ. ಅದಕ್ಕೆ ಒಂದು ಉತ್ತರವನ್ನು ಈ ಕಾದಂಬರಿ ನಮ್ಗೆ ಕೊಡುತ್ತೆ. ಇಡೀ ಕಾದಂಬರಿಯನ್ನು ಓದ್ತಾ ಹೋದ್ರೆ ಥಟ್ಟನೆ ನಾವು ಆ ಅಕ್ಕ ಮಹಾದೇವಿ ಯುಗಕ್ಕೆ ಹೋಗ್ತೀವಿ, ಅಕ್ಕ ಮಹಾದೇವಿಯನ್ನು ಕಲ್ಪಿಸಿಕೊಳ್ತೀವಿ, ಅದನ್ನು ನೋಡ್ತಾ ಇರ್ತೀವಿ, ಅವಳ ಅಂತರಂಗದ ಒಳತೋಟಿಗಳಂತ ಆಗುತ್ತೆ. ಇದು ಸಾಮಾನ್ಯವಾದ್ದಲ್ಲ. ಇದು ಯಾಕೆ ಸಾಮಾನ್ಯವಾದ್ದಲ್ಲ ಅಂತಂದ್ರೆ, ಕಾದಂಬರಿ ತುಂಬಾ ದೊಡ್ಡದಿದೆ ಅಂತ ನಮ್ಗೆ ಅನ್ನಿಸುತ್ತೆ. ಆದರೆ ಇಡೀ ಕಾದಂಬರಿ ಇದೆಯಲ್ಲ, ಇದು ಒಂದು ರೀತಿಯಿಂದ ದೊಡ್ಡ ಮಹಾಕಾವ್ಯ. ಇವಾಗ ಮಹಾಕಾವ್ಯವನ್ನು ಬರೆಯುವುದು ಬಿಟ್ಟು ತುಂಬಾ ಜನ ಬೇರೆ ದಾರಿಗೆ ಹೊರಟಿಲ್ಲ. ಆದರೆ ಒಂದು ಅತ್ಯುತ್ತಮವಾದಂಥ ಒಂದು ಕಾದಂಬರಿ ಒಂದು ಮಹಾಕಾವ್ಯದ ಕೆಲಸವನ್ನ ಮಾಡಬಲ್ಲದು. ಪಂಪ ಬರೆದಿದ್ದಾನೆ ಹರಿಪುರಾಣ, ವಿಕ್ರಮಾರ್ಜುನ ವಿಜಯವನ್ನು ಬರೆದಿದ್ದಾನೆ, ಇವೆಲ್ಲ ಮಹಾಕಾವ್ಯ. ಕುಮಾರವ್ಯಾಸ ಬರೆದಿದ್ದಾನೆ, ಅದು ಮಹಾಕಾವ್ಯ. ಆದರೆ ಅದರ ಅನಂತರ ನಾವು ಕಾದಂಬರಿ ಯುಗಕ್ಕೆ ಬಂದಾಗ ನಮಗೆ ಒಂದು ಮಹಾಕಾವ್ಯದ ಒಂದು ಚಹರೆಯನ್ನ ಕೊಡುವುದಿದೆಯಲ್ಲ, ಆ ಚಹರೆಯನ್ನ ಈ ಕಾದಂಬರಿ ಕೊಡ್ತಾರೆ. ಹಾಗಾಗಿ ಏಕಕಾಲಕ್ಕೆ ಈ ಕಾದಂಬರಿಯ ಒಳಗಡೆ ಅನೇಕ ರೀತಿಯ ವೈವಿಧ್ಯಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಕಾದಂಬರಿಯನ್ನು ಬರೆಯುವವರು ಏನ್ ಮಾಡ್ತಾರೆ, ಒಂದು ಸೆಂಟರ್ ಪಾಯಿಂಟ್ ಅನ್ನು ಇಟ್ಕೊಂಡು ಅದು ಕಾದಂಬರಿಯನ್ನು ಬರೀತಾ ಹೋಗ್ತಾರೆ. ಆ ಸೆಂಟರ್ ಬಿಟ್ಟು ಬೇರೆ ಕಾದಂಬರಿ ಬೇರೆ ವಿಷಯಗಳ ಬಗ್ಗೆ ಕಾದಂಬರಿಯಲ್ಲಿ ಬರೆಯಲ್ಲ. ಉದಾಹರಣೆಗೆ ಈಗ ಅನಂತಮೂರ್ತಿ ಅವರು ಸಂಸ್ಕಾರ ಕಾದಂಬರಿಯನ್ನು ನೀವು ತಿಳಿಯೋದು. ಸಂಸ್ಕಾರ ಕಾದಂಬರಿಗೆ ಒಂದು ಕೇಂದ್ರ ಇದೆ. ಆ ಕೇಂದ್ರದಿಂದ ಆ ಕಡೆ ಈ ಕಡೆ ಜರುಗಲ್ಲ. ಆದ್ರೆ ಅನುಪಮ ಮೇಡಮ್ ಏನ್ ಮಾಡಿದ್ರು ಅಂದ್ರೆ, ಆ ಕ್ರಮವನ್ನು ಬಿಟ್ಟರು. ಆ ಕ್ರಮವನ್ನು ಬಿಟ್ಟಂತೆ ನಮಗೆ ಏನು ಅನುಕೂಲವನ್ನು ಕಲ್ಪಿಸಿಕೊಡ್ತು ಅಂತಂದ್ರೆ, ಇಡೀ ಕಾದಂಬರಿ ಇದೆಯಲ್ಲ, ಇಡೀ ಕಾದಂಬರಿಗೆ ಒಂದು ಮಹಾಕಾವ್ಯದ ಒಂದು ಚೌಕಟ್ಟನ್ನು ತಂದು ಹಲವು ಪಾತ್ರಗಳು, ಹಲವು ರೀತಿಯ ಘಟನೆಗಳು, ಒಂದಲ್ಲ ಎರಡಲ್ಲ. ನೋಡಿ, ನಾನು ಇದನ್ನ ಹೀಗೆ ವಾದಿಸಬಹುದು ಕೆಲವು. ಏನು ಅಂದ್ರೆ, ಈ ಕಾದಂಬರಿಯಲ್ಲಿ ಅಕ್ಕ ಮಹಾದೇವಿ ಕೇಂದ್ರ. ಅಕ್ಕ ಮಹಾದೇವಿ ಮಾತ್ರವಾಗಿ ಒಂದು ವ್ಯಕ್ತಿಯಾಗಿ ಬರ್ತಾಳೆಯೇ ಹೊರತು ಅದರ ಆಚೆಗೂ ಕೂಡ ಈ ಕಾದಂಬರಿಯಲ್ಲಿ ಬೇರೆ ಬೇರೆ ರೀತಿಯ ಚಹರೆಗಳನ್ನ ಈ ಕಾದಂಬರಿ ಕೊಡ್ತಾರೆ. ಬಹಳ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ, ಕಾದಂಬರಿಯ ಮಧ್ಯಭಾಗದವರೆಗೆ ಒಂದು ತರಹದ ಶೈಲಿಯನ್ನು ಹೋದ್ರೆ ಕಾದಂಬರಿ, ಅಲ್ಲಿನ ನಂತರ ಕಾದಂಬರಿ ಬೇರೆ ರೀತಿಯ ತಿರುವನ್ನು ಪಡ್ಕೊಳ್ಳುತ್ತೆ. ತಕ್ಷಣ ಈ ಕಾದಂಬರಿಯನ್ನು ಓದಿ ಮುಗಿಸಿ ನಾನು ಕೆಳಗೆ ಇಟ್ಟ ತಕ್ಷಣ ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ಶೂನ್ಯ ಸಂಪಾದನೆ. ಈ ಶೂನ್ಯ ಸಂಪಾದನೆ ಅಂತ ಒಂದು ಕೃತಿಯನ್ನು ಬಿಟ್ಟರೆ 12ನೇ ಶತಮಾನದ ವಚನ ಸಾಹಿತ್ಯದ ಬಗ್ಗೆ ಈ ತರಹದ ಒಂದು ಕಾದಂಬರಿ ಬಂದದ್ದು ಇಲ್ಲ. ದೊಡ್ಡ ದೊಡ್ಡ ವಿದ್ವಾಂಸರು ಕರೆದು ಸ್ವಾಮಿಯವರೆಲ್ಲ ಎಲ್ಲ ಅಂತ ನಾನೇನು ಹೇಳ್ತಾ ಇದ್ದೆ. ಆದರೆ ವಚನ ಸಾಹಿತ್ಯವನ್ನು ಡಿಸೆಂಟರ್ ಮಾಡಿ ನೋಡುವುದಿಲ್ಲ, ವಿಕೇಂದ್ರೀಕರಣ ಮಾಡಿ ನೋಡು. ಒಂದು ಕೇಂದ್ರ ವೃತ್ತಾಂತಕ್ಕೆ ತರದೆ ವಿಕೇಂದ್ರೀಕರಣದ ತತ್ವದ ಮುಖಾಂತರವೇ ಇಡೀ 12ನೇ ಶತಮಾನದ ಚರಿತ್ರೆಯನ್ನು ನೋಡುವಂತಹ ಒಂದು ಕ್ರಮ, ಅದು ಈ ಕಾದಂಬರಿಯಲ್ಲಿ ನಮ್ಗೆ ಸಿಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ನಮಗೆ ನೋಡಿ, ಈ ಕಾದಂಬರಿಯಲ್ಲಿ ಎಲ್ಲೂ ಕೂಡ ನನಗೆ ಅದು ಒಂಥರ ಏನು, ಈ ಅವತಾರಿ ಪುರುಷರು ಅನ್ನುವಂಥ ಒಂದು ಕಲ್ಪನೆ ಬರಲ್ಲ. ಬಸವಣ್ಣನ ಬಗ್ಗೆ ತುಂಬಾ ಜನ
ಅವತಾರಿ ಪುರುಷ ಅಂತ. ಹಾಗೆ ಹೇಳಿದ್ರೆ ಏನಾಗ್ಬಿಡ್ತು ಅಂತಂದ್ರೆ ನಾವು ಅನೇಕರು ಬಸವಣ್ಣ ವಚನಗಳನ್ನು ಓದುವಾಗೆಲ್ಲ ಅವನನ್ನು ಅವತಾರಿ ಪುರುಷ ಅಂತ ಓದ್ತೀವಿ. ಇನ್ನು ಅಲ್ಲಮ ಪ್ರಭುವನ್ನು ಓದುವಾಗಲೂ ಕೂಡ ನಮಗೆ ಏನು ತೊಡಕಾಯ್ತು ಅಂತಂದ್ರೆ, ಅಲ್ಲಮ ಪ್ರಭುವಿನ ವಚನವನ್ನು ಓದುವಾಗ ಅವರೊಬ್ಬ ಅನುಭವಿ ಕವಿ ಅಂತ ಓದ್ತೀವಿ. ಆದ್ರೆ ಅನುಪಮ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಎರಡು ದಾರಿಯನ್ನು ಬಿಟ್ಟು, ಎರಡು ದಾರಿಯನ್ನು ಬಿಟ್ಟದ್ದರಿಂದ ಈ ಕಾದಂಬರಿ ಒಳಗಡೆ ಏನಾಗುತ್ತೆ ಅಂದ್ರೆ ಬಸವಣ್ಣ ಆಗಿ ಅಥವಾ ಅಲಂಕವಾಗಿ ಇವುಗಳೆಲ್ಲ ನಮ್ಮ ಆಗಿ ಈಗ ಸಹಜರ ಮತ್ತೆ ಅರ್ಥ ಹೋಗ್ತಾರೆ. ಎಲ್ಲಿ ಎಲ್ಲಿ ಈ ತರದ ಮಾತುಕತೆಗಳು ಬಂತು ಅವು ಎಲ್ಲವೂ ಕೂಡ ತುಂಬಾ ಸಹಜವಾದ ಕೃತಕವಾದದ್ದು ಅಂತ ನನಗೆ ಅನ್ನಿಸ್ಲಿಲ್ಲ. ಮಧ್ಯೆ ಮಧ್ಯೆ ಮೇಡಮ್ ಏನ್ ಮಾಡಿದ್ದಾರೆ ಅಂತಂದ್ರೆ ವಚನಗಳನ್ನು ತಂದಿದ್ದಾರೆ. ನಾವು ಓದುವಾಗ ಆ ವಚನಗಳನ್ನು ವಚನ ಓದಲಿಲ್ಲ. ಏನ್ ಪ್ರಯತ್ನ ಮಾಡಿದ್ರು ಅಂದ್ರೆ ಒಂದು ಪಾತ್ರದ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ಒಂದು ಪ್ರಯತ್ನ. ಆ ಪಾತ್ರಕ್ಕೆ ಏನ್ ಆ ಕ್ಷಣದಲ್ಲಿ ಯಾವ ತರ ಯೋಚನೆ ನಮ್ಮ ನಡವಳಿಕೆಯಲ್ಲಿ ಹಾಗೆ ಇರುತ್ತೆ. ಯಾಕಿರುತ್ತೆ ಅಂದ್ರೆ ನಾವು ಯಾರಿಗೋ ಒಬ್ಬರಿಗೆ ಶೇಖರಣೆ ಕೊಡ್ತಾ ಇರ್ತೀವಿ. ಶೇಖರಣೆ ಕೊಡ್ತಾ ಇರುವಾಗ ನಾವು ಆಲೋಚನೆ ಮಾಡ್ತಾ ಇರ್ತೀವಿ, ಒಂದು ಶನಿ ಎದುರುಗಡೆ ಸಿಕ್ಬಿಟ್ಟಲ್ಲ. ಶೇಖರಣೆ ಕೊಡೋದು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡೋದು ಇನ್ನೊಂತ. ಹಾಗೆ ಅಕ್ಕ ಮಹಾದೇವಿ ಆಗಲಿ, ಅಲ್ಲಮ ಪ್ರಭುವಾಗಿ, ಬಸವಣ್ಣ ಆಗಲಿ ಒಂದೇ ದಿವಸಕ್ಕೆ ಶರಣರಾದಲ್ಲ. ಒಂದ್ ದಿವಸ ಬೆಳಿಗ್ಗೆ ಎದ್ದು ಜ್ಞಾನೋದಯ ಆಗಿ ಅವರು ಶರಣರಾಗಿದ್ದಾರೆ ಹಂಗೆ ಹೇಳುತ್ತಾರಲ್ಲ. ಅವರು ಸಾಧನೆಯ ಪಥದಲ್ಲಿ ಇದ್ದಾಗ ಶರಣರ ಒಂದು ರೀತಿಯಿಂದ ಅವರು ಬಹಳ ವಿಸ್ತಾರವಾದಂತ ಒಂದು ಪಯಣ. ಆ ವಿಸ್ತಾರವಾದ ಪ್ರಯಾಣದಲ್ಲಿ ಅಕ್ಕಮಹಾದೇವಿ ಹೇಗೆ ಹುಡುಕಾಟವನ್ನು ಮಾಡಿ ಅದೇ ತರಹದ ಹುಡುಕಾಟವನ್ನು ಬಸವಣ್ಣನೂ ಮಾಡಿದ್ದಾನೆ, ಅಲ್ಲಮೂ ಮಾಡಿ, ಎಲ್ಲರೂ ಮಾಡಿ. ಅದನ್ನ ಈ ಕಾದಂಬರಿ ಕೊನೆಯ ಭಾಗದಲ್ಲಿ ನನಗೆ ಅದು ಕೆಲವು ಸೂಕ್ಷ್ಮಗಳನ್ನು ಬಿಟ್ಟು ಕೊಡುತ್ತೆ ಅಂತ ನನಗೆ ಅನ್ನಿಸ್ತದೆ. ನಾನು ಇವಾಗ ಅದನ್ನು ವಿಸ್ತರಿಸೋದಕ್ಕೆ ಹೋಗ್ತಾ ಇಲ್ಲ. ನನಗೆ ಇಲ್ಲಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಆದ್ರೆ ನನಗೆ ಏನ್ ಅನ್ನಿಸುತ್ತೆ, ಕೆಲವು ಸೂಕ್ಷ್ಮವಾದಂತ ಒಳನೋಟಗಳನ್ನ ಇಡೀ ಕಾದಂಬರಿ ಅಲ್ಲಲ್ಲಿ ಹೋಗ್ತಾ ಇದೆ. ನಾವು ಅದನ್ನು ವಿಸ್ತರಿಸುವುದಕ್ಕೆ ಬೇಕಾದಷ್ಟು ಅವಕಾಶಗಳು ಕೂಡ ಇದೆ. ಒಂದು ಪ್ರಶ್ನೆ ಬಂತು ಅವನು, ಸಾಹಿತ್ಯ ಡಿಬೇಟ್ ಅಲ್ಲಿ ಇತ್ತೀಚೆಗೆ ಬಂದಿದ್ದು. ಏನ್ ಡಿಬೇಟ್ ಅಂತಂದ್ರೆ, ಲೇಖಕ ಎಲ್ಲವನ್ನು ಬರೆದು ಮುಗಿಸ್ಬೇಕಾ? ಲೇಖಕ ಎಲ್ಲವನ್ನು ಬರೆದು ಮುಗಿಸಿದ್ರೆ ಓದಿದನಿಗೆ ಏನ್ ಕೆಲಸ ಅಲ್ವಾ? ಈಗ ಏನು ಗೈಡ್ ಬರೆಯುವುದು ಲೇಖಕನ ಕೆಲಸ ಅಲ್ಲ. ಟೆಕ್ಸ್ಟ್ ಬುಕ್ಕಿಗೆ ಗೈಡ್ ಬರೆಯುವವನು ಆ ತರದ ಕೆಲಸ ಮಾಡಬಲ್ಲ. ಒಬ್ಬ ಕಾದಂಬರಿಕಾರ, ಒಬ್ಬ ಲೇಖಕ, ಒಬ್ಬ ಕವಿ ಎಲ್ಲವನ್ನು ಬಿಟ್ಟು ಕೊಡಲ್ಲ. ಮಧ್ಯ ಕೆಲವು ಸೂಕ್ಷ್ಮಗಳನ್ನು ಬಿಟ್ಟುಕೊಡ್ತಾ ಹೋಗ್ತಾನೆ. ಒಂದು ಸೈಲೆನ್ಸ್ ಇರುತ್ತೆ ಕಾದಂಬರಿ ಮಧ್ಯೆ. ಆ ಸೈಲೆನ್ಸ್ ಬಹಳ ಮುಖ್ಯ. ನನಗೆ ಆ ಸೈಲೆನ್ಸ್ ಇದೆ ಅಂತ ನನಗೆ ಅನ್ನಿಸ್ತು. ಮಧ್ಯ ಕೆಲವು ಸೈಲೆನ್ಸ್. ಆಯ್ತಾ? ಒಂದು ಉದಾಹರಣೆ ಹೇಳಿ ನಾನು ಮಾತನ್ನ ನಿಲ್ಲಿಸ್ತೀನಿ. ಏನ್ ಸೈಲೆನ್ಸ್ ಅಂತ, ಅಲ್ಲಮ ಪ್ರಭು ನಮಗೆಲ್ಲ ಗೊತ್ತಿರುವ ಹಾಗೆ ದೊಡ್ಡ ಅನುಭಾವಿ, ಹೋಗ್ತಾನೆ, ಬಹಳ ತಿಳುವಳಿಕೆ ಕಷ್ಟ. ಅವನು ಮಾತಾಡಿದ್ದೆಲ್ಲ ಬೇಗನೆ ಅರ್ಥನೂ ಆಗ್ತಿರ್ಲಿಲ್ಲ. ಅದು ಅರ್ಥ ಆಗ್ತಿರ್ಲಿಲ್ಲ, ಇವಾಗ್ಲೂ ಅರ್ಥ ಆಗಲ್ಲ. ಅಲ್ಲಮ ಪ್ರಭುವಿನ ವಚನಗಳ ಓದಿ ಬೇಗನೆ ಅರ್ಥ ಆಗಲ್ಲ. ಅರ್ಥ ಆಗದೆ ಇರುವುದೇ ಅದರ ಶ್ರೇಷ್ಠತೆಗಳಲ್ಲಿ ಒಂದು. ಆಯ್ತಾ? ಅದು ಅನುಭವ. ಈ ಅನುಭವವನ್ನು ಅಡ್ಡಿನ
ಮುಖಾಂತರ ನೋಡುವುದಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಎಲ್ಲ ಪ್ರಭುವಿನ ಮೂಲಕ ನೀವು ಅಕ್ಕನನ್ನು ನೋಡುವುದು, ಅಕ್ಕನ ಮುಖಾಂತರ ಅಲ್ಲಮ ಪ್ರಭುವಿನ ವಚನವನ್ನು ನೋಡುವುದಕ್ಕೂ ವ್ಯತ್ಯಾಸ. ನನಗೆ ಆ ಸೂಕ್ಷ್ಮಗಳು ಈ ಕಾದಂಬರಿ ಒಳಗಡೆ ಇದೆ, ಅಥವಾ ಆ ಸೈಲೆನ್ಸ್ಗಳು ಈ ಕಾದಂಬರಿ ಒಳಗಡೆ ಇದೆ ಅಂತ ನನಗೆ ಅನ್ನಿಸ್ತು ವಾಸ್ತವವಾಗಿ. ಅಂದ್ರೆ ಆ ಸೈಲೆನ್ಸ್ ಇದೆ, ಅದು ಸೈಲೆನ್ಸ್ ಅನ್ನು ಬಿಡಬೇಕು ನಾವು, ಅದನ್ನ ಬಿಚ್ಚಿಡ್ಬೇಕು ನಾವು ಓದುವಾಗ. ಅದು ನಮಗೆ ಬಿಟ್ಟಿದ್ದು. ನೀವು ಹೇಗೆ ಓದ್ತೀರಿ ಅಂತ ಅನುಪಮ ಅವರು ಡಿಕ್ಷನರಿ ಬರೆಯಲ್ಲ ಅದು ಕೊನೆಗೆ, ಆಯ್ತಾ. ಮೇಡಮ್ ಅವರು ತುಂಬಾ ಕೆಲಸವನ್ನು ಮಾಡಿ ಆಮೇಲೆ ಈ ಕಾದಂಬರಿಯನ್ನು ಬರ್ತಾರೆ. ಅಂದ್ರೆ ಅಪಾರ ಕೆಲಸವನ್ನು ಮಾಡಿದ್ದಾರೆ ಇದರ ಬಗ್ಗೆ. ಈ ಕಾದಂಬರಿ ಬರೆಯುವುದಕ್ಕಿಂತ ಪೂರ್ವದಲ್ಲೇ ತುಂಬಾ ಕೆಲಸವನ್ನು ಮಾಡಿ ಆನಂತರ ಕಾದಂಬರಿ ಅಂತ, ಅದು ಇನ್ನೂ ಕಷ್ಟ ನನ್ನ ಪ್ರಕಾರ. ಯಾಕೆ ಕಷ್ಟ ಅಂದ್ರೆ, ಈ ಕಾದಂಬರಿಕಾರರಿಗೆ ಹಿಂದೆ ಎಷ್ಟೊಂದು ಜನ ವಿದ್ವಾಂಸರು ಯಾವ್ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಓದಕ್ಕೆ ಕೊಟ್ಟು, ನೀವು ಓದಿ ಈ ಕಾದಂಬರಿಯನ್ನು ಬರೀರಿ ಅಂದ್ರೆ ಸಿಕ್ಕಾಗುತ್ತೆ. ಬಹಳ ಕಷ್ಟ, ಯಾಕಂದ್ರೆ ಬಹಳ ಕಾನ್ಶಿಯಸ್ ಆಗಿ ಹೋಗ್ತವೆ. ಇದು ಶಾಸ್ತ್ರ ಹೌದಾ ಅಲ್ವಾ, ಹಿಸ್ಟ್ರಿಯಲ್ಲಿ ಇದು ಸತ್ಯ ಸುಳ್ಳ, ಆ ಪ್ರಶ್ನೆಗಳು ಬಂದ್ಬಿಡ್ತವೆ. ಆಯ್ತಾ. ಮೇಡಮ್ ಅದು ಎಷ್ಟು ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ತುಂಬಾ ಓದಿದ್ದನ್ನು ಅವರು ಹಾಕೊಂಡಿದ್ರು. ಅದು ನನಗೆ ಆ ಕಾದಂಬರಿ ಏನು ಅದು ಬರಲ್ಲ. ಅವರು ಓದಿದ್ದೇನಿದೆ, ಓದಿದ ಅವರ ಪಾಂಡಿತ್ಯ ಮುಂದಕ್ಕೆ ಬಂದು ಕಾದಂಬರಿ ಹಿಂದಕ್ಕೆ ಜರುಗಲ್ಲ. ಆ ಅಪಾಯಗಳಿರುತ್ತೆ. ಆ ಅಪಾಯಗಳು ಈ ಮೊದಲು ಕನ್ನಡದ ಅನೇಕ ಲೇಖಕರು ಎದುರಿಸಿದ್ದಾರೆ. ಅದಕ್ಕಾಗಿ ಈ ಮಾತನ್ನು ಹೇಳ್ತೀನಿ, ಯಾವನು ಬಿಟ್ಟಿಲ್ಲ. ತುಂಬಾ ಓದಿ ಕಾದಂಬರಿಯನ್ನು ಬರೆದವರ ಎಲ್ಲರ ಸಮಸ್ಯೆಗಳನ್ನು ನೀವು ಗಮನಿಸ್ತಾ ಹೋಗಿ, ಆಯ್ತಾ. ಸುಮ್ಮನೆ ಒಂದು ಉದಾಹರಣೆಯನ್ನು ಹೇಳಿ ನಾನು ಮಾತು ನಿಲ್ಲಿಸ್ತೀನಿ. ಎಸ್ ಎಲ್ ಭೈರಪ್ಪ ಏನೇ ಇರ್ಬೋದು, ನಿಮ್ಗೆ ಇಷ್ಟಪಡಿ ಬಿಡಿ, ಅದು ಬೇರೆ ವಿಷಯ. ಅವರು ಏನು ಮಾಡಿದ್ರು ಅಂದ್ರೆ, ಬರುವ ಕಾದಂಬರಿಯನ್ನು ಬರೆಯುವಾಗ ತುಂಬಾ ಫೀಲ್ಡ್ ವರ್ಕ್ ಮಾಡಿದ್ರು, ತುಂಬಾ ಪುಸ್ತಕಗಳನ್ನು ಓದಿ ಕೊನೆ ಕಾದಂಬರಿಯನ್ನು ಬರ್ತದೆ. ನಮಗೆ ಈಗ ಅದು ಒಂದು ಆಂಥ್ರೋಪಾಲಜಿ ಒಂದು ಪುಸ್ತಕ ತರ ಅನ್ನಿಸುತ್ತೆ ಜೀವವಾಗಿ, ಈಗ ಓದುವಾಗ. ಅಂದ್ರೆ ಲೇಖಕನಿಗೆ ಬಹಳ ಸಮಸ್ಯೆಗಳು ಬಂದ್ಬಿಡ್ತವೆ. ಮೇಡಮ್ ಅದನ್ನು ಹೇಗೆ ನಿಭಾಯಿಸಿದ್ರು ನನಗೆ ಗೊತ್ತಿಲ್ಲ. ಆದ್ರೆ ಅದು ಎಲ್ಲೂ ಅದಕ್ಕೆ ಬಗ್ಗೆ ಅದು ಮುಂಚೂಣಿಗೆ ಬರಲ್ಲ. ವಿಚಾರವಾದ ಮುಂಚೂಣಿಗೆ ಬಂದು ಕಥನದ ಓಟ ಹಿಂದಕ್ಕೆ ಸರಿಯಲ್ಲ, ಕಥನವೇ ಮುಂದಕ್ಕೆ ಹೋಗ್ತಾ ಇದೆ. ವಿಚಾರವಾದವು ಮುಂದಕ್ಕೆ ಬಂದು ಕಥನ ಹಿಂದಕ್ಕೆ ಸರಿಯುವ ಪರಿಯನ್ನು ನಾನು ಕಂಡಿಲ್ಲ. ಇದು ನನಗೆ ಸಿಕ್ಕಿದ ಕೆಲವು ಅನುಭವಗಳು ಈ ಕಾದಂಬರಿ. ಉಳಿದನ್ನು ನಾನು ನಿಮಗೆ ಬಿಡ್ತೀನಿ. ವಂದನೆ.